ನಮಸ್ಕಾರ. ಆರ್ ಕನ್ನಡ ಸುದ್ದಿಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ನನ್ನ ಜೊತೆಗಿದ್ದಾರೆ ನಿಕೇಶ್ ಕೊಠಾರಿ. ಕೆಲವೇ ಕ್ಷಣಗಳಲ್ಲಿ ಮತ್ತೆ ಉಭಯ ಸದನಗಳು ಆರಂಭ ಆಗುತ್ತೆ. ಸಾರ್ವಜನಿಕ ಪರೀಕ್ಷಾ ಅಕ್ರಮಗಳ ತಡೆ ಬಿಲ್ ಅನ್ನ ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ. ಲೋಕಸಭೆಯಲ್ಲಿ ಮತ್ತೆ ಪ್ರಶ್ನೆ ಪತ್ರಿಕೆ ಬಿಲ್ ವಾರ್ ಕಾವೇರಲಿದೆ. ತಿದ್ದುಪಡಿ ಮಸೂದೆಯನ್ನ ಕೇಂದ್ರ ಮಂಡಿಸಲಿದೆ. ಸಚಿವ ಜಿತೇಂದ್ರ ಸಿಂಗ್ ಈ ಒಂದು ಬಿಲ್ ಅನ್ನು ಮಂಡಿಸುತ್ತಾರೆ. ಬಿಲ್ ಮಂಡನೆಗೆ ಕೇಂದ್ರ ಸಚಿವರು ಆಲ್ರೆಡಿ ಅವಕಾಶ ಕೋರಿದ್ದಾರೆ. ಈ ತಿದ್ದುಪಡಿ ಬಿಲ್ ಬಗ್ಗೆ ಸುದೀರ್ಘ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಯುವ ಸಂಸದರು ಬಿಲ್ ಮೇಲೆ ಹೆಚ್ಚಿನ ಚರ್ಚೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರಶ್ನೆ ಪತ್ರಿಕೆ ಅಂದ್ರೆ ಸಾರ್ವಜನಿಕ ಪರೀಕ್ಷಾ ಅಕ್ರಮಗಳ ತಡೆ ಮಸೂದೆ ಅಂತ ಈ ಪ್ರತಿಭಟನೆಯ ಪರಿಣಾಮವಾಗಿ ಸರ್ಕಾರ ಒಂದು ಹೊಸ ಮಸೂದೆಯನ್ನೇ ತರ್ತಾ ಇದೆ. ಪರೀಕ್ಷೆಗಳು, ಸಾರ್ವಜನಿಕ ಪರೀಕ್ಷೆಗಳನ್ನ ಇನ್ನಷ್ಟು ಬಿಗಿಯಾಗಿ, ಇನ್ನಷ್ಟು ಪಾರದರ್ಶಕವಾಗಿ, ಇನ್ನಷ್ಟು ಸಮರ್ಥವಾಗಿ ನಡೆಸೋದಕ್ಕೆ ಕೇಂದ್ರ ಸರ್ಕಾರ ಒಂದು ಹೊಸ ಬಿಲ್ ಅನ್ನು ಮಂಡನೆ ಮಾಡಿದೆ. ಸಾರ್ವಜನಿಕ ಪರೀಕ್ಷಾ ಅಕ್ರಮಗಳ ತಡೆ ಬಿಲ್ ಅದನ್ನೀಗ ಜಿತೇಂದ್ರ ಸಿಂಗ್ ಮಂಡಿಸ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಆನಂತರ ಅದರ ಬಗ್ಗೆ ಚರ್ಚೆ ಆಗಬೇಕು. ಈಗ ಸದ್ಯಕ್ಕೆ ಅಡ್ಜರ್ನ್ ಆಗಿರ್ತಕ್ಕಂಥದ್ದು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮತ್ತೆ ಸದನ ಆರಂಭ ಆಗುತ್ತೆ. ಲೋಕಸಭಾ ರಾಜ್ಯಸಭಾ ಕಲಾಪಗಳನ್ನ ಸ್ಪೀಕರ್ ಮುಂದೂಡಿದ್ರು ಕೆಲವೇ ಸಮಯದ ಅವಧಿಗೆ. ಈಗ ಮತ್ತೆ ಆರಂಭ ಆಗುತ್ತೆ ಕಲಾಪ. प्रियंका गांधी वार्ता प्रोटेस्टिंग अगेंस्ट the police brutality on the ने कहा कि और माफी मांगने का ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಈಗ ಮತ್ತೆ ಸದನದ ಕಲಾಪಗಳು ಆರಂಭ ಆದ ಕೂಡಲೇ ಈ ಪರೀಕ್ಷೆಗೆ, ಸಾರ್ವಜನಿಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಹೊಸ ಮಸೂದೆ ಮಂಡನೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಇದೆ ಈ ಮಸೂದೆಯಲ್ಲಿ, ಏನೆಲ್ಲ ಇದೆ ಮತ್ತು ವಿರೋಧ ಪಕ್ಷಗಳ ರೆಸ್ಪಾನ್ಸ್ ಯಾವ ರೀತಿಯಲ್ಲಿ ಇದೆ ಇದಕ್ಕೆ? ಇವತ್ತು ಬೆಳಿಗ್ಗೆ ಲೋಕಸಭೆ ಆಗಿರ್ಬೋದು, ರಾಜ್ಯಸಭೆ ಆರಂಭ ಆಗ್ತಿದ್ದ ಕೂಡಲೇ ಯಾಕೆ ಈ ಒಂದು ಹೋರಾಟದ ಸ್ವರೂಪ ಪಡಿತು, ಯಾಕೆ ಆಡಳಿತ ಪಕ್ಷವನ್ನ ಟೀಕೆ ಮಾಡುವಂತ ಪರಿಸ್ಥಿತಿ ಎದುರಾಯಿತು ಅಂದ್ರೆ, ಸಿಜೆಪಿ ಪ್ರೊಟೆಸ್ಟ್ ನಡೆಯುವಂತ ಸಂದರ್ಭದಲ್ಲಿ ಪೆಲೆಟ್ ಗನ್ ಅನ್ನ ಯೂಸ್ ಮಾಡಿದ್ದು ವಿದ್ಯಾರ್ಥಿಗಳ ವಿರುದ್ಧ. ಇದು ಯಾವ ಕಾರಣಕ್ಕೆ ಅಂತ ಗೃಹ ಸಚಿವರ ಉತ್ತರವನ್ನ ಬಯಸಿ ಇವತ್ತು ಪ್ರತಿಭಟನೆ ಆರಂಭ ಆಯಿತು. ಆ ಕಾರಣದಿಂದ 12 ಗಂಟೆಗೆ ಪೋಸ್ಟ್ಪೋನ್ ಆಗಿತ್ತು. ಈಗ ವಾಪಸ್ ಆರಂಭ ಆಗಿರುವಂತದ್ದು. ಒಂದು ಸಣ್ಣ ಹಿನ್ನೆಲೆಯನ್ನು ಗಮನಿಸಬೇಕಾಗಿರುವಂತದ್ದು, ಯಾವಾಗ ನೀಟ್ ಪರೀಕ್ಷೆ ವಿಚಾರವಾಗಿ ಕಾಂಗ್ರೆಸ್ ಜನತಾ ಪಾರ್ಟಿ ಒಂದು ಹೋರಾಟವನ್ನು ತೀವ್ರ ಸ್ವರೂಪಕ್ಕೆ ತೆಗೆದುಕೊಂಡು ಹೋದ್ರು, ಅದಕ್ಕೆ ಇಂಡಿ ಒಕ್ಕೂಟದ ಸದಸ್ಯರು ಕೂಡ ಬೆಂಬಲವನ್ನು ನೀಡಿದ್ರು. ಆ ಕೂಡಲೇ ಪ್ರಧಾನಿ ನರೇಂದ್ರ ಮೋದಿರವರು ಒಂದು ವಿಶೇಷ ಸಂಪುಟವನ್ನು ಕರೀತಾರೆ, ಸಚಿವರ ಜೊತೆ ಮಾತನಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಇನ್ಮುಂದೆ ಈ ರೀತಿ ಸಾರ್ವಜನಿಕ ಎಕ್ಸಾಮ್ಗಳಲ್ಲಿ, ಎಸ್ಪೆಷಲಿ ನೀಟ್ ಆಗಿರ್ಬೋದು, ಬೇರೆ ಬೇರೆ ಪರೀಕ್ಷೆಗಳ ಪೇಪರ್ ಲೀಕ್ ಆಗೋದನ್ನ ತಡೆಗಟ್ಟೋದಕ್ಕೆ ವಿಶೇಷವಾದಂತಹ ಒಂದು ಬಿಲ್ ಅನ್ನ ಮಂಡನೆ ಮಾಡಬೇಕು. ಇದರಲ್ಲಿ ಯಾವ ಶಿಕ್ಷೆಗಳನ್ನ ಒಳಪಡಿಸಬೇಕು, ತಪ್ಪಿತಸ್ಥ ವ್ಯಕ್ತಿಗಳಿಗೆ ಯಾವ ರೀತಿಯಾದಂತಹ ಶಿಕ್ಷಣ ಅಥವಾ ಯಾವ ಪ್ರಮಾಣದಲ್ಲಿ ಶಿಕ್ಷೆಯನ್ನು ನೀಡಬೇಕು, ಅವರ ವಿರುದ್ಧ ಯಾವ ರೀತಿಯಾದಂತಹ ಪೆನಾಲ್ಟಿಯನ್ನು ಹಾಕಬೇಕು ಅಂತ ಸಂಪುಟದ ಜೊತೆ ಮಾತನಾಡಿ ಸೋಮವಾರ ಇದನ್ನ ಎರಡೂ ಮನೆಗಳಲ್ಲಿ ಅಂದ್ರೆ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಮಾಡೋದಾಗಿ ತಿಳಿಸಿದ್ರು. ಈಗ ಇವತ್ತು ಸೋಮವಾರ ಆಗಿದೆ. ಬೆಳಿಗ್ಗೆ ಪ್ರಸ್ತಾಪ ಮಾಡೋದಕ್ಕೆ ಇನ್ನೇನು ಸೆಷನ್ ಆರಂಭ ಆಗೋದಕ್ಕೂ ಮೊದಲು, ಪಾರ್ಲಿಮೆಂಟ್ ಆರಂಭ ಆಗೋದಕ್ಕೂ ಮೊದಲು ಪೆಲೆಟ್ ಗನ್ ವಿಚಾರವಾಗಿ ಬೇಸರವನ್ನ, ಆಕ್ರೋಶವನ್ನ ವಿಪಕ್ಷ ಹೊರಹಾಕಿರುವಂತದ್ದು. ಇನ್ನ ವಾಪಸ್ ಬಿಲ್ ವಿಚಾರಕ್ಕೆ ಬರೋದಾಯ್ತು ಅಂದ್ರೆ ಶ್ರೀಲಕ್ಷ್ಮಿ, ಮೊದಲನೇದಾಗಿ ಈ ರೀತಿ ಪೇಪರ್ಗಳನ್ನ ಯಾರು ಲೀಕ್ ಮಾಡ್ತಾರೆ ಅವರಿಗೆ ಕಠಿಣವಾದ 10 ವರ್ಷಗಳ ಕಾಲ ಜೈಲಿಗೆ ಕಳಿಸುವಂತ ವ್ಯವಸ್ಥೆಯನ್ನ ಮಾಡಬೇಕು, ಶಿಕ್ಷೆಯನ್ನ ಪ್ರಕಟಣೆ ಮಾಡಬೇಕು. ಅದ್ರ ಜೊತೆಗೆ 10 ಕೋಟಿ ಪೆನಾಲ್ಟಿಯನ್ನ ಅಂತಹ ಆರೋಪಿಗಳ ವಿರುದ್ಧ ಹಾಕಬೇಕು. ಈ ರೀತಿ ಪೇಪರ್ ಲೀಕ್ ಮಾಡ್ತಿದ್ದಾರೆ ಅಂತ ಗೊತ್ತಿದ್ದು ಸೈಲೆಂಟ್ ಆಗಿ ಇರುವಂತಹ ವ್ಯಕ್ತಿಗಳ ವಿರುದ್ಧ 1 ಕೋಟಿ ಪೆನಾಲ್ಟಿಯನ್ನ ಹಾಕಬೇಕು. ಅವ್ರಿಗೂ ಕೂಡ ಜೈಲು ಶಿಕ್ಷೆಯನ್ನ ನಿಗದಿಪಡಿಸಬೇಕು. ಈ ರೀತಿಯಾದಂತಹ ಒಂದಿಷ್ಟು ಪ್ರಮುಖ ಅಂಶಗಳನ್ನ ಇರುವಂತಹ ಅಮೆಂಡ್ಮೆಂಟ್ ಬಿಲ್ ಅನ್ನ ಇವತ್ತು ಎರಡೂ ಮನೆಗಳಲ್ಲಿ ಪ್ರಸ್ತಾಪ ಮಾಡೋದಕ್ಕೆ, ಬಾವಿಗೆ ಹಾಕೋದಕ್ಕೆ ಸಿದ್ಧತೆಯನ್ನು ನಡೆಸಿರುವಂತದ್ದು. ಈಗ ಸದನ ಆರಂಭ ಆಗಿದೆ. ಲೋಕಸಭೆ, ರಾಜ್ಯಸಭೆ ಯಾವ ರೀತಿ ಮುಂದುವರಿಯುತ್ತೆ ಅನ್ನೋದು ನೋಡಬೇಕಾಗಿರುವಂತದ್ದು. ಕಾರಣ ಏನಂದ್ರೆ, ಈ ಬಿಲ್ ವಿಚಾರವಾಗಿ ಮಾತುಕತೆಯನ್ನ ವಿಪಕ್ಷ, ಆಡಳಿತ ಪಕ್ಷ ನಡೆಸೋದಕ್ಕೆ ಮುಂದಾಗುತ್ತಾ ಅಥವಾ
ಪರಿಸ್ಥಿತಿ ಮುಂದುವರಿತಾ ಅನ್ನೋದು ಈಗ ಪ್ರಶ್ನೆ ಆಗಿರುವಂತದ್ದು. ಇದು ಓವರ್ ದ ಟೈಮ್ ಎಮೋಷನ್ಸ್ ಆಗಿರ್ಬೋದು, ಪೊಲಿಟಿಕಲ್ ಅಫಿಲಿಯೇಷನ್ಸ್ ಆಗಿರ್ಬೋದು, ಈ ಎರಡೂ ಆಯಾಮದಲ್ಲಿ ಹೋರಾಟ ಮುಂದುವರೆದಿರೋದ್ರಿಂದ ಧರ್ಮೇಂದ್ರ ಪ್ರಧಾನ್ ರವರು ಶಿಕ್ಷಣ ಸಚಿವರಾಗಿದ್ರು, ಈಗ ರಾಜೀನಾಮೆನ ಕೊಟ್ಟಿದ್ದಾರೆ. ಅವರ ಸ್ಥಾನವನ್ನ ಪ್ರಹ್ಲಾದ್ ಜೋಶಿ ಅವರಿಗೆ ನೀಡಲಾಗಿರುವಂತದ್ದು ಹೆಚ್ಚುವರಿ ಖಾತೆಯಾಗಿ ನಿಭಾಯಿಸಬೇಕು ಅಂತ. ರೈಟ್ ರೈಟ್, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಅದರಲ್ಲಿ ಪರ report, Hindi and English version of the Standing Committee on Chemicals and Fertilizers, 18th Lok Sabha, as listed against my name in today's list of business. Thank you. Shri Gajendra Singh ji, item number 9, Gajendra Singh ji. Sir, with your permission, I rise to make a statement regarding the action taken on the recommendations contained in the 376th report of the Standing Committee on Transport, Tourism and Culture on demand for grants pertaining to Ministry of Culture. Sir, another statement which I wish to lay, it was last question against my name at serial number 2. Yes. With your permission, I rise to lay on the table of the House the papers mentioned against my name at serial number 2 in revised today's list of business. Item number 11, item number 10, Jain Chaudhary. Sir, with your kind permission, I rise to make a statement.